ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದವರು ಎಲ್ಲರೂ ಎಲ್ಲಿ ಹೋದ್ರು? ಹಳಿದೊಂದು ಹಾಡಿತ್ತು, ನೆನಪೈತ್ಯಾ ನಿಮಗ್? ಅಂದದೂರು ಬೆಂಗಳೂರು, ಹೋಯ್ ಆನಂದದ ತವರೂರು. ಈಗೇನ್ ಹಾಡ್ಬೇಕು? ತೆಗ್ಗಿನೂರು ಬೆಂಗಳೂರು, ಎಲ್ಲಿ ನೋಡಿದ್ರು ತೆಗ್ಗು ಗುಂಡಿಗಳೇ ಇರುವ ಊರು ಅನ್ನುವಂಗಾಗೈತೆ ನೋಡ್ರಪ್ಪ. ಗುಂಡಿನಾಗೆ ಸಿಗಿಬಿದ್ದಂಥ ಬಸ್ಸು, ಪದ್ಮನಾಭನಗರದಿಂದ KR ಮಾರ್ಕೆಟ್ಗೆ ಹೋಗುವಂಥ ಬಸ್ಸು ಬಸವನಗುಡಿಯ KR ರೋಡ್ನ್ಯಾಗ ಗುಂಡಿ ಒಳಗೆ BMTC ಬಸ್ಸೇ ಸಿಕ್ಕಾಕೊಂಡದಂದ್ರ ಅದ್ ಎಂಥ ತೆಗ್ಗಿರಬಹುದು ತಿಳ್ಕೊರಿ ನೀವು. ಪ್ರಯಾಣಿಕರಿಗೆಲ್ಲ ಅಲ್ಲೇ ಅರ್ಧ ದಾರಿಗೆ ಇಳಿಸ್ಯಾರ. ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಸಹಾಯಕ್ಕೆ ಬಂದಿಲ್ಲ. ಹಿಂಗಾಗಿ ಎಷ್ಟೋ ತನಕ ಬಸ್ಸು ಅಲ್ಲೇ ತೆಗ್ನ್ಯಾಗ ಸಿಕ್ಕಾಕೊಂಡ್ ಅಲ್ಲಿನೂ ಟ್ರಾಫಿಕ್ ಆಗಿ ಮಂದಿಗೆಲ್ಲ ತ್ರಾಸ ಆಗ್ಬಿಟ್ಟದ ನೋಡ್ರಿ. ಡ್ಯೂಟಿ ಬಂದ್ರೆ ಗಂಟೆ ಡ್ಯೂಟಿ ಮಾಡ್ಕೊಂಡೋದಾಗ ಫೋನ್ ಮಾಡೋದು ಆಗಲ್ಲ. ನಾಳೆ ಎಷ್ಟೇ ನೋಡಿನ ಇಲ್ಲಿ ಬಿಡ್ತೇವೆ, ಇನ್ನೊಂದು ಈ ಕಡೆ ರೈಟ್ ಸೈಡ್ ಹೊಡಿತ ಗಾಡಿ ಬಿಡಲಿಲ್ಲ ಮಾಡ ಆಗಲ್ಲ. ಹೆಂಗೆ ರೋದು ಉಂಟು, ಗತಿ ಕಾಣ್ತದಪ್ಪ. ಯಾವ ಗತಿ ಕಾಣ್ತದೆ ಗೊತ್ತಲ್ಲಿ, ಅಷ್ಟೊಂದು ಮಣ್ಣೈತಲ್ಲಿ. ಏನ್ ಮಾಡ್ಬೇಕು ಹೇಳ್ರಿ? ಇಂಥ ಆಳವಾದ ಗುಂಡಿ ತೆಗ್ಗುಗಳಿದ್ರ ಮಂದಿ ಓಡಾಡುದು ಹೆಂಗ? ಬಸ್ಸೇ ಸಿಗಬೀಳ್ತಾವಂದ್ರ ಎಷ್ಟ್ ಇರ್ಬೇಕು ನೋಡ್ರಿ. ಇನ್ನ ಬಿಡದಿ ಟೌನ್ಶಿಪ್ ಸರ್ವೆಗ್ ಬಂದ ಅಧಿಕಾರಿಗಳಿಗೆ ಕಸಬಾರ್ಗಿ ಏಟ್ ಸಿಕ್ಕೈತಿ. ಅಲ್ಲ, ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಏನಿಲ್ಲ ಅಂದ್ರೂ ಒಂದು ವರ್ಷ ಆಗಿರಬಹುದು, ಅದಕ್ಕಿಂತ ಹೆಚ್ಚೇ ಆಗಿರಬಹುದು, ಇಷ್ಟು ದಿನಗಳಿಂದ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಆದ್ರ ರಾಜ್ಯ ಸರ್ಕಾರ ಏನ್ ಮಾಡೈತಿ? ದಿಢೀರ್ ಅಂತ ಅಧಿಕಾರಿಗಳನ್ನ ಕಳಿಸ್ಬಿಟ್ಟೈತಿ ಅಲ್ಲಿ ಸರ್ವೆ ಮಾಡ್ಲಿಕ್ಕೆ. ಹಿಂಗಾಗಿ ಬಿಟ್ಟಿಲ್ ನೋಡ್ರಿ ಅಲ್ಲಿನ ರೈತರು ಎಲ್ಲರೂ. ಇದು ರೈತರಿಗಿರುವಂತಹ ತಾಕತ್ ಅಂದ್ರ ಕಸಬಾರ್ಗಿ ಏಟು ಕೊಟ್ಬಿಟ್ಟಾರ. ಮಂದಿ ಎಷ್ಟು ಶಾಣೆ ಆಗ್ಯಾರಂತ ವಿಚಿತ್ರ ಅನ್ಸ್ಬಿಡ್ತು. ಮಾತಾಡ್ತಾವ್ರೆ, ಕರ್ಕೊಂಡ್ ಇದ್ ಮಾಡ್ತಾವ್ರೆ. ಇನ್ನೊಂದ್ಸಲ ಬಂದ್ಗಿಂದ್ರಿ. ಅಲ್ಲ, ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಅಲ್ಲ ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತೇವ್ರಿ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ. ಹಾ, ಅಲ್ಲಲ್ಲ ಸರ್, ಅಲ್ಲಿ ಅಲ್ಲ ಸರ್.
ಹಿಂಗೆ ಆಗ್ಬೇಕು ನೋಡ್ರಿ. ಅಲ್ಲ ಮತ್ತೆ ಎಷ್ಟು ದಿನದಿಂದ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಈ ತರ ಮಾಡ್ತಾರ. ಅಲ್ಲ ಅದಕ್ಕೆ ಹೇಳುದು ನೋಡ್ರಿ, ಅಕಸ್ಮಾತ್ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ರಿ, ಅಧಿಕಾರಿಗಳಿಗೆ ಬಿದ್ದಂತ ಈ ಪೊರಕೆ ಏಟು ರಾಜಕಾರಣಿಗಳಿಗೂ ಹಿಂಗ ಸಿಕ್ಕ್ರ ಹೆಂಗಿರ್ತೈತಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹೌದ್ ಬಿಡ್ರಿ, ಆ ಸಾಧ್ಯತೆ ಒಂದಷ್ಟ್ರ ಮಟ್ಟಿಗೆ ಐತಿ ಅಂದ್ರ ಅದು ಇವ್ರಗ ಹೇಳ್ತೀನಿ ಕೇಳ್ರಿ. ಕಾಕ್ರೋಚ್ ಜನತಾ ಪಾರ್ಟಿ ಏನ್ರಿ ಪ್ರತಿಭಟನೆ ಇವ್ರದ್ದು, ಯಾವ್ದ್ರ ಸಲುವಾಗಿ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ ಅನ್ನೋದ ಕನ್ಫ್ಯೂಸ್ ಆಗುವಷ್ಟರ ಮಟ್ಟಿಗೆ ಇವ್ರ ಭಾಷಣಗಳು. ಒಬ್ರು ಹೇಳ್ತಾರ, ಅಲ್ಲ ನೀವು ಜೈ ಶ್ರೀರಾಮ್ ಅಂದ್ರೆ ನಾವು ಜೈ ಸಂವಿಧಾನ ಅಂತೀವಿ ಅಂತಾರ. जय श्री राम बोलेंगे, मैंने बोला बोलो भाई मैं जय संविधान बोलूंगा। जय संविधान, जय श्री राम बोलेंगे, मैंने बोला बोलो भाई मैं जय संविधान बोलूंगा। जय संविधान। ಒಬ್ರು ಹಂಗ, ಇಲ್ಲಿ ಇನ್ನೊಬ್ರು ಹೆಣ್ಮಗಳು ಅಲ್ಲ ಅಲ್ಲ ಅನ್ಕೋತ್ ಕುಂದಿರ್ತಾರ. बस नाम रहेगा अल्लाह का। अल्लाह का मतलब वो शक्ति जो हम सब में है। राधे राधे लिखना है या जय श्री राम लिखना है या गणेश जी लगाने हैं, ये सारा का सारा ड्रामा कहीं से हो रहा है। तो आरएसएस का एक देश के विघटनकारी संगठन का हेडक्वार्टर और पीएमओ दोनों जिम्मेदार है। ಮತ್ತೊಬ್ರು ರಾಧೆ ರಾಧೆ ಗಣೇಶ ಗಣೇಶ ಅನ್ಬೇಡ್ರಿ ಅಂತಾರ. ಅಲ್ಲ ಈ ಎಲ್ಲಾ ವಿಡಿಯೋಗಳನ್ನ ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ನೋಡಿದಾಗ ಏನ್ ಅನಿಸ್ತದ ನಿಮ್ಗಂತ ಹೇಳ್ಬೇಕು ನೀವು. ಒಂದ್ಸಲ ಈ ಪ್ರಕಾಶ್ ರಾಜ್, ಕಾಕ್ರೋಚ್ ಪ್ರಕಾಶ್ ರಾಜ್ ಅವ್ರ ಮಾತು ಕೇಳ್ರಿ. जय श्री राम बोलेंगे, मैंने बोला बोलो भाई मैं जय संविधान बोलूंगा। जय संविधान। ಜೈ ಶ್ರೀರಾಮ್ ಅನ್ನೋದಿಲ್ಲ ಅಂತ ಜೈ ಸಂವಿಧಾನ್ ಅಂತಾರಂತ. ಇದು ಒಂದು ತಂಡದ ಮೆಂಬರ್ ಇವ್ರು ಏನ್ ಮಾಡ್ತಾರಂತಂದ್ರ, ಮೊದಲ ಹಿಂದೂಗಳನ್ನ ಅವ್ರವ್ರ ದೇವರುಗಳಿಂದ ದೂರ ಇಡೋದು ಪ್ರಯತ್ನ ಮಾಡ್ತಾರ. ರಾಧೆ ರಾಧೆ ಅನ್ಬಾರ್ದು, ಜೈ ಗಣೇಶ್ ಅನ್ಬಾರ್ದು, ಜೈ ಶ್ರೀರಾಮ್ ಅನ್ಬಾರ್ದು. ಇವ್ರು ಒಂದ್ ಟೀಮ್ನ್ಯಾಗ ಇರ್ತಾರ ನೋಡ್ರಿ. ಇವ್ರು ಹಿಂಗ ದೂರ ಮಾಡಿ ಅಗದಿ ಸೋ ಕಾಲ್ಡ್ ಜಾತ್ಯತೀತರು ಅಂತ ಅನ್ನಿಸ್ಕೊಳ್ಳಿಕ್ಕೆ ಪ್ರಯತ್ನ ಅಂಥವ್ರನ್ನ ತಯಾರು ಮಾಡ್ತಾರ. ಇಲ್ಲಿ ಈ ಹೆಣ್ಮಗಳ ಕೇಳ್ರಿ. बस नाम रहेगा अल्लाह का। अल्लाह का मतलब वो शक्ति जो हम सब में है। ಹಾ, ಇವ್ರು ಹಿಂಗ ಅಲ್ಲ ಅಲ್ಲ ಅಂತ ಹಾಡ್ತಾರ. ಅಂದ್ರ ಇವ್ರು ಇನ್ನೊಂದು ತಂಡದ ಮೆಂಬರ್. ಇವ್ರು ಏನ್ ಮಾಡ್ತಾರಂದ್ರ, ಒಂದು 100 ಮಂದಿಯಾಗ ಒಂದ್ 50 ಮಂದಿಯರೇ ಹಿಂದೂಗಳನ್ನ ಜಾತ್ಯತೀತರನ್ನಾಗಿ ಪರಿವರ್ತನೆ ಮಾಡಿರ್ತಾರ ನೋಡ್ರಿ ತಂಡದವ್ರು. ಅವ್ರನ್ನ ತಗೊಂಡ ಬಂದ್ ಇವ್ರಿಗೆ ಏನ್ ಮಾಡ್ತಾರಂದ್ರ, ಇಸ್ಲಾಮಿಕ್ ಪದ್ಧತಿ, ಒಂದು ಮುಸ್ಲಿಮರೇ ಕ್ರಿಶ್ಚಿಯನರೇ ಇಂಥ ಧರ್ಮದ ಮೇಲೆ ಪ್ರೇಮ ಹುಟ್ಟುವಂಗ ಇವ್ರು ಮಾಡ್ತಾರ. ಅಲ್ಲ ಇವ್ರೆಲ್ಲಾರ ಮಾತುಗಳನ್ನು ಕೇಳಿದಾಗ ನನಗೆ ಒಂದು ಕ್ಷಣ ನೆನಪು ಹಾರಿಬಿಡ್ತು. ಒಬ್ರು ಅಂಬೇಡ್ಕರ್ ಅವ್ರ ಹೆಸರ, ಸಂವಿಧಾನ ಅವರ ಹೆಸರನ್ನ ಬಳಸ್ಕೊಂಡು ಜಾತ್ಯತೀತರನ್ನಾಗ ಮಾಡುವಂತಹ ಪ್ರಯತ್ನ ಮಾಡ್ತಾರ. ಮತ್ತೊಬ್ರು ಬೇರೆ ಧರ್ಮದ ಬಗ್ಗೆ ಪ್ರೀತಿ ಹುಟ್ಟಾಕುವಂತದ್ ಮಾಡ್ತಾರ. ಅಂದ್ರೆ ಇವ್ರೇನ ಮತಾಂತರದ ಬಗ್ಗೆ ಪ್ರಯತ್ನ ಮಾಡ್ಲಿಕ್ಕತ್ತಾರೋ ಅಥವಾ ಇವ್ರು ನೀಟ್ ಬಗ್ಗೆ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ ಅನ್ನೋದ ನೆನಪು ಹಾರಿಬಿಡ್ತು ನನಗ. ಇವ್ರ ಉದ್ದೇಶ ಏನು ಅಂತ ಹೇಳಿ. ಯಾಕಂದ್ರ ಎಲ್ಲಾರ ಮಾತುಗಳನ್ನ ಕೇಳ್ಕೊಂಡು ಬಂದ್ರ ಇದೊಂದು ಪಕ್ಕಾ ಪ್ಲಾನ್ ಅಂತ ಅನ್ಸುದಿಲ್ಲ ಏನ್ ಹೇಳ್ರಿ ನಿಮ್ಗ. ಆದ್ರ ಒಂದು ಸಮಾಧಾನ, ಏನೇ ಇವ್ರು ಕಸರತ್ತು ಮಾಡ್ಲಿ, ಏನೇ ಮಸ್ಲತ್ತು ಮಾಡ್ಲಿ, ಒಂದು ಸಮಾಧಾನ ಏನಂದ್ರ, ದೆಹಲಿದಾಗ ನೀವು ನೋಡಿರ್ತೀರಿ ನೀವು ಇವ್ರ ಪ್ರತಿಭಟನೆ ಎಷ್ಟು ಮಂದಿ ಬರ್ತಾರ್ರಿ ಅಭಿಜಿತ್ ದೀಪ್ಕೆ ಪರವಾಗಿ. ಏನ್ ಒಂದು ಮನ್ಯಾಗ ಇದಕ್ಕಿಂತ ಹೆಚ್ಚು ಕಾಕ್ರೋಚ್ಗಳು ಇರ್ತಾವ, ಅಷ್ಟು ಕಡಿಮೆ ಮಂದಿ ಇವ್ರ ಪ್ರತಿಭಟನೆಗೆ ಬರ್ಲಿಕ್ಕತ್ತಾರ. ಆದ್ರ ಇಲ್ಲಿ ಒಂದು ಖುಷಿ ಸುದ್ದಿ ಏನಂದ್ರ, ಜೆನ್ ಜಿ ಈಗಿನ ಪೀಳಿಗೆಯವರು ಹೆಚ್ಚಿನವರು RSS ಸೇರ್ಬೇಕಂತ ಇಂಟ್ರೆಸ್ಟ್ ತೋರಿಸ್ಲಿಕ್ಕತ್ತಾರ. ಪಶ್ಚಿಮ ಬಂಗಾಳದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಬೇಕಂತ ಹೇಳಿ ಅಗದಿ ಇಂಟ್ರೆಸ್ಟ್ ತೋರಿಸ್ಲಿಕ್ಕತ್ತಾರಂತ. ಯುವಕರಿಂದ RSS 25 ಲಕ್ಷಕ್ಕಿಂತ ಹೆಚ್ಚು ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಾರಂತ. ಹಾ, ಈಗ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ, ಇದಕ್ಕೆಲ್ಲ ಯಾರ ಇಂಡೈರೆಕ್ಟ್ ಆಗಿ ಕಾರಣ ಆಗಿರಬಹುದು. ತಮಗ್ ಗೊತ್ತಿಲ್ಲಾರ್ದಂಗೆ RSS ಜಪ ಮಾಡಿ ಮಾಡಿ ತಮಗೇ ಪ್ರಚಾರ ಸಿಗ್ತದ ಅಂತ ಅಂದುಕೊಂಡವರು ಹಿಂಗಾಗಿರಬಹುದಾ ಅಂತ. ಯಾಕಂದ್ರ ಒಂದು ರಾಜ್ಯದ ಗೃಹ ಮಂತ್ರಿಗಳು ತಾವು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಬರೀ RSS ಜಪ ಮಾಡ್ಲಿಕ್ಕತ್ತಾರಂದ್ರ ಇದ್ರ ಕಡೆ ಆಸಕ್ತಿ ಬೇರೆಯವ್ರಿಗೆ, ಈಗಿನ ಯುವಕರಿಗೆ ಹೆಚ್ಚಾಗಿರಬಹುದು. ಇದ್ರ ಕ್ರೆಡಿಟ್ ಅವ್ರಿಗೆ ಕೊಡೋಣ ಬೇಡ ಅಂತ ನೀವು ಹೇಳ್ಬೇಕು ನನಗ. ಆದ್ರೂ ಎಷ್ಟ್ರಿ ಜಪ ಮಾಡೋದು ಇವ್ರು? Simple questions on RSS activities. How RSS gets their money? RSS contribution. RSS should not question RSS. Why? I am asking RSS to get registered. ಅದೇ ನೋಡ್ರಪ್ಪ, ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಈ ತರ ಬರೀ ಮಾತೆತ್ತಿದ್ರ RSS ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹಿಂಗ ಟ್ರೋಲ್ ಮಾಡಿಬಿಡ್ತಾರ. ಬಿಡ್ರಿ, ಇದೆಲ್ಲ ಬಹಳ ತಿಳಿಬ್ಯಾನಿ ಎಬ್ಸುವಂತ ಸುದ್ದಿ. ಕಡೀದಾಗಿ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಒಂದು ಚಲೋ ಸುದ್ದಿ, ಖುಷಿ ಪಡುವಂಥದ್ದು, ಹೆಮ್ಮೆ ಪಡುವಂಥದ್ದು. ಪ್ರಧಾನಿ ಮೋದಿಜಿಯವರು
ಒಂದೇ ಒಂದು ಭಾಷಣದಾಗ ನ್ಯೂಜಿಲ್ಯಾಂಡ್ನಾಗ ಏನ್ರಿ ನಮಸ್ತೆ ಅಂದ್ರ ನೋಡ್ರಿ, ಅಲ್ಲಿನ ಜನರ ಹರ್ಷೋದ್ಗಾರ ಕೇಳಿ ಖುದ್ದು ನ್ಯೂಜಿಲ್ಯಾಂಡ್ ಪ್ರಧಾನಿನೇ ಒಂದು ಕ್ಷಣ ರೋಮಾಂಚನ ಆಯ್ತು ಅವ್ರಿಗೆ. ಅವ್ರ ರಿಯಾಕ್ಷನ್ ನೋಡ್ಬೇಕು ನೀವು. ಭಾರತದಾಗಿನ ದೃಶ್ಯಗಳು ವಿದೇಶದಲ್ಲೂ ಮೋದಿಜಿ ಅಲ್ಲಿ ಹೋದಾಗ ಇಷ್ಟು ಮೋದಿಜಿ ಬಗ್ಗೆ ಪ್ರೀತಿ ಅಭಿಮಾನ ತೋರಿಸ್ತಾರ ಅಂದಾಗ ಆಶ್ಚರ್ಯ ಅನ್ಸೋದಿಲ್ಲ ಏನ್ ಹೇಳ್ರಿ? To the Prime Minister of India, my friend, the great Narendra Modi. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.